ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ಸೋ ಮಚ್ ನನಗೆ ಸಪೋರ್ಟ್ ಮಾಡ್ತಿರೋ ಎಲ್ಲರಿಗೂ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋಲಿ ಹೇಳೋಕ್ಕೆ ಇಷ್ಟಪಟ್ಟಿರೋ ವಿಷಯ ಬಂದುಬಿಟ್ಟು ವೋಟಿಂಗ್ ರಿಸಲ್ಟ್ಸ್ ಬಗ್ಗೆ. ನಿನ್ನೆ ನೋಡಿರ್ತೀರ ವೋಟಿಂಗ್ ರಿಸಲ್ಟ್ಸ್ ನಾನು ಮಾಡಿರೋದು, ಬಟ್ ಇವತ್ತು ಅಗೇನ್ ಚೇಂಜ್ ಆಗಿದೆ ವೋಟಿಂಗ್ ರಿಸಲ್ಟ್ಸ್ ಪೊಸಿಷನಲ್ಲಿ ಕಂಟೆಸ್ಟೆಂಟ್ಸ್ ಅವ್ರದ್ದು. ಫಸ್ಟ್ ಪೊಸಿಷನ್ ಮಾತ್ರ ಕಾನ್ಸ್ಟೆಂಟಾಗಿ ಫ್ರಮ್ ಡೇ ಒನ್ ಇವತ್ತುವರೆಗೂ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರೋದು ಕಾರ್ತಿಕ್ ಮಹೇಶ್ ಅವರು. ಹೌದು, ಕಾರ್ತಿಕ್ ಮಹೇಶ್ ಅವ್ರಿಗೆ ಆಟ ಆಡೋಕ್ಕೆ ಚಾನ್ಸ್ ಸಿಕ್ಕಿಲ್ಲ. ಅನ್ವಾಂಟೆಡ್ ಟಾರ್ಗೆಟ್ಸ್ ಮಾಡ್ತಾ ಇದ್ದಾರೆ ಮನೆಯವರೆಲ್ಲರೂ. ಮತ್ತು ಅವರೆಲ್ಲಿ ಬರ್ತಾರೆ ಫಿನಾಲೆಗೆ ಅಂತ ತುಕಾಲಿ ವರ್ತು ಸಂತೋಷ್ ಅವ್ರು ಆಡ್ಕೊಳ್ಳೋದು ಎಲ್ಲನೂ ಮೋಸ್ಟ್ಲಿ ಅವರಿಗೆ ಜನಗಳಿಂದ ಕಟ್ಟಿಸಿ ಬಂದುಬಿಟ್ಟು ಪ್ಲಸ್ ಪಾಯಿಂಟ್ ಆಗಿರ್ಬೋದು. ಬಟ್ ಅಷ್ಟೇ ನೆಗೆಟಿವ್ ಪಾಯಿಂಟ್ ಕೂಡ ಓಡ್ತಾ ಇದೆ. ಯಾಕಂದರೆ ಇವ್ರ ಜೊತೆ ಜಗಳ ಮಾಡ್ಕೊಳ್ಳೋದಾಗಿರ್ಬೋದು, ಸಂಗೀತ ಅವ್ರ ಜೊತೆ ಮತ್ತು ನಮ್ರತ ಅವ್ರ ಜೊತೆ ಚೆನ್ನಾಗಿ ಆಡ್ತಿರೋದು ಎಲ್ಲನೂ ನೆಗೆಟಿವ್ ಆಗಿ ಟ್ರೋಲ್ ಮಾಡ್ತಾ ಇದ್ದಾರೆ ಕಾರ್ತಿಕ್ ಅವ್ರನ್ನ. ಬಟ್ ಸ್ಟಿಲ್ ಅವರು ಕಾನ್ಸ್ಟೆಂಟಾಗಿ ಫಸ್ಟ್ ಪೊಸಿಷನಲ್ಲೇ ಹೋಗ್ತಾ ಇದ್ದಾರೆ. ಯಾಕಂದರೆ ಮನೆಯವರೆಲ್ಲರೂ ಇಷ್ಟಪಡುವಂಥ ವ್ಯಕ್ತಿ ಕಾರ್ತಿಕ್ ಅಂತ ಹೇಳ್ಬೋದು. ಅದಕ್ಕೆ ಇನ್ನು ಸೆಕೆಂಡ್ ಪೊಸಿಷನಲ್ಲಿ ಬಂದುಬಿಟ್ಟು ವರ್ತೂರ್ ಸಂತೋಷ್ ಅವರಿದ್ದಾರೆ. ಹೌದು, ವರ್ತೂರ್ ಸಂತೋಷ್ ಅವರಿದ್ದಾರೆ. ವಿನಯ್ ಗೌಡ ಥರ್ಡ್ ಪೊಸಿಷನ್ಗೆ ಹೋಗಿದ್ದಾರೆ. ಮೋಸ್ಟ್ಲಿ ವರ್ತೂರ್ ಸಂತೋಷ್ ಅವರಿಗೆ ಕಟ್ಟಸಿ ಓಟ್ಸ್ ಬೀಳ್ತಾ ಇದೆಯಾ ಇಲ್ಲ ಅಂದರೆ ರೈತರು ಓಟ್ ಮಾಡ್ತಿದ್ದಾರಾ ಗೊತ್ತಿಲ್ಲ. ಬಟ್ ಈ ವೀಕ್ಗೆ ಕನ್ಸಿಡರ್ ಮಾಡಿದ್ರೆ ಹೌದು, ವರ್ತೂರ್ ಸಂತೋಷ್ ಅವರು ತುಂಬ ಚೆನ್ನಾಗಿ ಆಡಿದರು. ಟಾಸ್ಕಲ್ಲಿ ಮೋಸ್ಟ್ ಆಫ್ ದ ಟಾಸ್ಕ್ ಗೆದ್ದರು. ಅದಕ್ಕೂ ಮೋಸ್ಟ್ಲಿ ಓಟ್ ಬಿದ್ದಿರ್ಬೋದು. ಬಟ್ ಸೆಕೆಂಡ್ ಪೊಸಿಷನ್ ಅಂದರೆ ಅದು ಟಿಕೆಟ್ ಫಿನಾಲೆ ಅಲ್ವಾ ಗುರು, ಫೈನಲ್ಗೆ ಹೊರಟೋಗ್ಬಿಡ್ತಾರೆ ಅವ್ರು ಏನಾದರೂ ಗೆದ್ದುಬಿಟ್ರೆ. ಈಗ ಸದ್ಯಕ್ಕೆ ಸೆಕೆಂಡ್ ಪೊಸಿಷನಲ್ಲಿ ವರ್ತೂರ್ ಸಂತೋಷ್ ಅವರಿದ್ದಾರೆ. ಓಟ್ನ ನೋಡ್ಕೊಂಡು ಹಾಕಿ. ಎಲಿಜಿಬಲ್ ಕ್ಯಾಂಡಿಡೇಟ್ಗೆ ಪ್ಲೇಸ್ ಸಿಗಬೇಕು. ತುಂಬ ಕಷ್ಟಪಟ್ಟಿರೋರಿಗೆ ಆ ಅರ್ಹತೆ ಸಿಗಬೇಕು ಅಂತ ನನಗನ್ಸುತ್ತೆ. ಇನ್ನು ಥರ್ಡ್ ಪೊಸಿಷನಲ್ಲಿ ವಿನಯ್ ಗೌಡ. ಪಾಪ ಇವ್ರು ಎಷ್ಟು ಕಷ್ಟಪಟ್ಟರು ಅವರಿಗಂತೂ ಫಲಿತಾಂಶ ಸಿಗ್ತಾಯಿಲ್ಲ. ಅಂಡರ್ ರೇಟೆಡ್ ತುಕಾಲಿ ಮತ್ತು ಬೆಂಕಿ ಅಂತ ಹೇಳ್ತಾ ಇದ್ದೆ. ಈಗ ವಿನಯ್ ಕೂಡ ಆ ಗುಂಪಿಗೆ ಸೇರೋ ಎಲ್ಲ ಚಾನ್ಸಸ್ಸು ಕಾಣ್ತಾ ಇದೆ. ನೋಡೋಣ ಜನ ಏನಾದರೂ ಮನಸ್ಸು ಬದಲು ಮಾಡಿ ವಿನಯ್ಗೆ ಚೆನ್ನಾಗಿ ವೋಟ್ ಮಾಡ್ತಾರಾ ಅಂತ. ಆದರೆ ಈಗ ಸದ್ಯಕ್ಕೆ ಥರ್ಡ್ ಪೊಸಿಷನಲ್ಲಿ ವಿನಯ್ ಗೌಡ ಅವರು ಮುಂದೆ ಸಾಗ್ತಾ ಇದ್ದಾರೆ. ಇನ್ನು ಫೋರ್ತ್ ಪೊಸಿಷನ್ ಬಂದುಬಿಟ್ಟು ಬೆಂಕಿ ಅವರಿದ್ದಾರೆ. ಹೌದು, ಬೆಂಕಿ ಅವರಿದ್ದಾರೆ. ಪರವಾಗಿಲ್ಲ, ವೋಟಿಂಗ್ ಬ್ಯಾಂಕ್ ತನೀಶ್ ಅವ್ರಿಗೆ ಒಂದು ಸ್ವಲ್ಪ ಇಂಪ್ರೂವ್ ಆಗಿದೆ. ಪಾಪ ಫಸ್ಟಿಂದನೂ ಕೂಡ ತುಂಬ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ಟಫ್ ಕಾಂಪಿಟೇಷನ್ ಕೊಟ್ಟಿದ್ದಾರೆ. ನೋಡೋಣ ಅವ್ರಿಗೇನಾದರೂ ಎಲಿಮಿನೇಟ್ ಆಗ್ತಾರಾ ಇಲ್ಲಾಂದರೆ ಇರ್ತಾರಾ ಅಂತ. ಸದ್ಯಕ್ಕೆ ಈ ವಾರ ತುಕಾಲಿ ಎಲಿಮಿನೇಟ್ ಆಗ್ಬೋದು ಅನಿಸುತ್ತೆ. ಯಾಕಂದರೆ ನಮ್ರತ ಅವರು ಫಿಫ್ತ್ ಪೊಸಿಷನಲ್ಲಿ ವೋಟಿಂಗ್ ಬ್ಯಾಂಕ್ನ ಸ್ವಲ್ಪ ಕಾನ್ಸ್ಟೆಂಟಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಯಾಕಂದರೆ ನಮ್ರತ ಅವರಿಗೆ ಆಟ ಆಡೋಕ್ಕೆ ತುಂಬ ಆಟಗಳಲ್ಲಿ ಚಾನ್ಸ್ ಸಿಕ್ತು. ಮತ್ತು ಸ್ವಲ್ಪ ಆಟದಲ್ಲಿ ಸೆಕೆಂಡ್ ಪೊಸಿಷನ್ ಫಸ್ಟ್ ಪೊಸಿಷನ್ ಕೂಡ ಬಂದು ಸ್ಕೋರ್ ಬ್ಯಾಂಕ್ನ ಇನ್ಕ್ರೀಸ್ ಮಾಡಿಕೊಂಡ್ರು ಅಂತಲೇ ಹೇಳ್ಬೋದು. ಆದರೆ ಗೆಸ್ ಮಾಡೋದ್ರಲ್ಲಿ ಒಂದೊಂದು ಸಲ ಎಡುತ್ತಾ ಇದ್ರು. ಮೋಸ್ಟ್ಲಿ ಅವ್ರು ಅದಕ್ಕೆ ಫಿನಾಲೆ ಟಿಕೆಟ್ ಗೆಲ್ಲಕ್ಕೆ ಆಗಲ್ವೇನೋ ಅಂತ ಸುದ್ದಿ. ಆದರೆ ಲೀಸ್ಟಲ್ಲಿ ಮಾತ್ರ ತುಕಾಲಿ ಅವರಿದ್ದಾರೆ. ಆ್ಯಕ್ಚುಲಿ ಸ್ವಲ್ಪ ಬೇಜಾರಾಗುತ್ತೆ. ಯಾಕಂದರೆ ಪಾಪ ಅವ್ರು ಇರಲಿಲ್ಲ ಅಂದರೆ ಮನೆ ಪೂರ್ತಿ ಬೋರಾಗಿರೋದು. ಅಷ್ಟು ಎಂಟರ್ಟೈನ್ಮೆಂಟ್ ಬಂದಿರೋದಂದರೆ ತುಕಾಲಿ ಅವರಿಂದನೇ ಅನ್ಬೋದು. ಬಟ್ ಆದರೆ ಈ ವಾರ ಅವರು ಎಲಿಮಿನೇಟ್ ಆಗೋ ಎಲ್ಲ ಚಾನ್ಸಸ್ಸು ಇದೆ ಅಂತ ಅಂದ್ಬಿಟ್ಟು ತುಂಬ ನ್ಯೂಸ್ ಇದೆ. ಕಾದು ನೋಡೋಣ, ತಿಳ್ಕೊಳ್ಳೋಣ ಸಂಡೇ ಎಪಿಸೋಡ್ಗೋಸ್ಕರ. ಯಾಕಂದರೆ ಇವತ್ತು ಸಂಜೆ ವೋಟಿಂಗ್ ಬ್ಯಾಂಕ್ ಕ್ಲೋಸ್ ಆಗುತ್ತೆ 12 ಗಂಟೆಗೆ. ಸಂಜೆ ಅರೌಂಡ್ 7 to 8 ನಾನು ಇನ್ನೊಂದು ಸಲ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಪೊಸಿಷನ್ ಏನಾದರೂ ಚೇಂಜ್ ಆದರೆ ಕಂಟೆಸ್ಟೆಂಟ್ಸ್ದು. ಇದು ನಾನು ಈ ವಿಡಿಯೋಲಿ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಇಷ್ಟಪಟ್ಟಿದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ನೋಟಿಫಿಕೇಷನ್ ಐಕಾನ್ ಇರುತ್ತೆ, ಕ್ಲಿಕ್ ಮಾಡಿ. ನನ್ನ ವೀಡಿಯೋ ಹಾಕೋ ತಕ್ಷಣ ನಿಮಗೆ ಇಮಿಡಿಯೇಟ್ಲಿ ಬರುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.